ನಮಸ್ಕಾರ ಸ್ನೇಹಿತರೆ. ಅಮೆಜಾನ್ ಜಗತ್ತಿನ ಅತಿದೊಡ್ಡ ಇ ಕಾಮರ್ಸ್ ದೈತ್ಯ. ಈ ಕಂಪನಿ ಈಗ ಒಂದು ನಿರ್ಧಾರ ತಗೊಂಡಿದೆ. ಈ ನಿರ್ಧಾರ ಕೇವಲ ಅಮೆರಿಕ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಬರೀ ಅಮೆರಿಕದಲ್ಲಿ ಮಾತ್ರ ಭರ್ತಿ 6 ಲಕ್ಷ ಉದ್ಯೋಗ ಕಟ್ ಮಾಡೋ ಪ್ಲಾನ್ ಹಾಕೊಂಡಿದೆ. ಆ ಕೆಲಸವನ್ನ ಮನುಷ್ಯರಲ್ಲ ರೋಬೋಗಳಿಗೆ ಕೊಡ್ತೀನಿ ಅಂತ ಹೇಳಿದೆ. 2033 ಒಳಗೆ ವೇರ್ ಹೌಸ್ಗಳ 75% ಕೆಲಸ ಮಷಿನ್ಗಳಿಗೆ ಹೋಗುತ್ತೆ. ಇದರಿಂದ 1 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಮಾಡೋ ಲೆಕ್ಕಾಚಾರ ಅಮೆಜಾನ್ದು. ಹಾಗಿದ್ರೆ ಇದು ಅಂತ್ಯದ ಆರಂಭನ? ಜಾಗತಿಕ ಕಂಪನಿಗಳೆಲ್ಲ ಇನ್ಮೇಲೆ ಇದೇ ರೀತಿ ಮಾಡ್ತಾರ? ಅಮೆಜಾನ್ ಏನ್ ಮಾಡೋಕೆ ಹೊರಟಿದೆ? ಮನುಷ್ಯರಿಲ್ಲದ ಭವಿಷ್ಯ ಹೇಗಿರುತ್ತೆ? ಯಾಕೆ ರೋಬೋಗಳಂದ್ರೆ ಕಂಪನಿಗಳಿಗೆ ಅಷ್ಟು ಇಷ್ಟ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. 6 ಲಕ್ಷ ಉದ್ಯೋಗ ಕಟ್, ಕಿಡಿ ಹೊತ್ತಿಸಿದ ಅಮೆಜಾನ್. ಸ್ನೇಹಿತರೆ, ಅಮೆರಿಕದಲ್ಲಿ ವಾಲ್ಮಾರ್ಟ್ ನಂತರ ಅತಿದೊಡ್ಡ ಉದ್ಯೋಗದಾತ ಅಮೆಜಾನ್. ಸುಮಾರು 12 ಲಕ್ಷ ಜನ ಅಮೆರಿಕನ್ನರು ಅಮೆಜಾನ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೀಗ ಈ ಎಲ್ಲರ ಕಿವಿಗೆ ಮರಣ ಶಾಸನದಂತಹ ಘೋಷಣೆಯೊಂದು ಹೊರಗೆ ಬಂದಿದೆ. ನಿಮ್ಮ ಕೆಲಸ ಸಾಕು, ನಾವಿನ್ನು ರೋಬೋಗಳನ್ನ ಇಟ್ಕೊಳ್ತೀವಿ ಅಂತ. ಅಮೆಜಾನ್ 2033 ಒಳಗೆ ತನ್ನ ವೇರ್ ಹೌಸ್ ನ 75% ಕೆಲಸವನ್ನ ರೋಬೋಗೆ ವಹಿಸೋಕೆ ಮುಂದಾಗಿದೆ. ಇದರಿಂದ ಸುಮಾರು 6 ಲಕ್ಷ ಜನರು ಕೆಲಸ ಕಳೆದುಕೊಳ್ಳಬೇಕಾಗತ್ತೆ ಅನ್ನೋ ಅಂದಾಜಿದೆ. ಇದರ ಮೊದಲ ಹಂತವಾಗಿ ಸುಮಾರು 14,000 ಜನರನ್ನ ಈಗ ಕೆಲಸದಿಂದ ತೆಗಿತಾ ಇದೆ. 14,000 ಜನ. ಅಮೆಜಾನ್ ಆಟೋಮೇಷನ್ ಮಾಡ್ತಿರೋದು ಇದೇ ಮೊದಲ ಬಾರಿಯಲ್ಲ. 2012ರಲ್ಲೇ ಅಮೆಜಾನ್ ಕ್ಯೂವಾ ಸಿಸ್ಟಮ್ಸ್ ರೋಬೋಟಿಕ್ಸ್ ಸ್ಟಾರ್ಟ್ಅಪ್ ನ ಖರೀದಿ ಮಾಡಿತ್ತು. ಇದರಿಂದ ಆಗ ವೇರ್ ಹೌಸ್ಗಳಲ್ಲಿ ಪ್ಯಾಕೇಜ್ಗಳನ್ನ ಸರಿಸುವ ಆರೆಂಜ್ ರೋಬೋಟ್ಸ್ ಬಂದಿದ್ವು. 2019ರಲ್ಲಿ ಪೆಗಾಸಸ್ ರೋಬೋಟ್ಸ್ ಬಂದ್ವು. 2023ರಲ್ಲಿ ಎಐ ಪವರ್ಡ್ ಸ್ಪ್ಯಾರೋ ರೋಬೋಟ್ ಅನ್ನ ಘೋಷಿಸಲಾಯಿತು. ಇವು ಆಬ್ಜೆಕ್ಟ್ ರೆಕಗ್ನಿಷನ್ ಮಾಡಿ ಸಾರ್ಟಿಂಗ್ ಮಾಡೋ ಕೆಲಸ ಮಾಡ್ತಾ ಇದ್ವು. ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಅಮೆಜಾನ್ 7.5 ಲಕ್ಷ ರೋಬೋಗಳು ಮತ್ತು 1,000 ಜನರೇಟಿವ್ ಎಐ ಸರ್ವಿಸ್ ಅನ್ನ ಯೂಸ್ ಮಾಡ್ತಿದೆ. ಅಮೆಜಾನ್ ವೇರ್ ಹೌಸ್ ಅಲ್ಲಿ ರೋಬೋಗಳು ಬಾಕ್ಸ್ ಎತ್ತಿಡೋದು, ಟ್ರಕ್ ಗೆ ಲೋಡ್ ಮಾಡೋ ವಿಡಿಯೋಗಳನ್ನ ನೀವು ಕೂಡ ನೋಡಿರ್ಬೋದು. ಅಂತದ್ರಲ್ಲಿ ಈಗ ಮತ್ತೆ ಲಕ್ಷ ರೋಬೋಗಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ, ಮನುಷ್ಯರನ್ನ ಆಚೆ ಹಾಕ್ತೀವಿ ಅಂತ ಅಮೆಜಾನ್ ಘೋಷಿಸಿದೆ. ಇದರಿಂದ ಮುಂದಿನ 2 ವರ್ಷಗಳಲ್ಲಿ ಸುಮಾರು 1.6 ಲಕ್ಷ ಜನರನ್ನ ಹೈರ್ ಮಾಡದೆ ಅವಾಯ್ಡ್ ಮಾಡಬಹುದು ಅನ್ನೋದು ಕಂಪನಿಯ ಲೆಕ್ಕಾಚಾರ. 2 ವರ್ಷದಲ್ಲಿ $12.5 ಬಿಲಿಯನ್ ಹಣ ಉಳಿತಾಯ ಆಗತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ 1 ಲಕ್ಷ ಕೋಟಿ ಹಣ ಉಳಿತಾಯ ಆಗತ್ತೆ. ಇದು ಅಮೆಜಾನ್ ಮಾತ್ರವಲ್ಲದೆ ಇತರ ಕಂಪನಿಗಳ ಉದ್ಯೋಗಿಗಳಿಗೂ ಆತಂಕ ಮೂಡಿಸಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಉದ್ಯೋಗಗಳನ್ನ ರೋಬೋಗಳು ಬದಲಾಯಿಸಲಿವೆ ಅಂತ ಟೆಕ್ ಬಿಲಿಯನೇರ್ ಇಲಾನ್ ಮಸ್ಕ್ ಕೂಡ ಹೇಳಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನಿದು ರೋಬೋಟ್? ಎಐ ಮತ್ತು ರೋಬೋಗೆ ಏನು ವ್ಯತ್ಯಾಸ? ಸ್ನೇಹಿತರೆ, ರೋಬೋಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡೋಕೆ ಡಿಸೈನ್ ಮಾಡಿರೋ ಮಷಿನ್. ಇವುಗಳು ಸ್ವಯಂಚಾಲಿತವಾಗಿ ಅಥವಾ ಮನುಷ್ಯರ ಕಂಟ್ರೋಲ್ ನಲ್ಲಿ 2 ರೀತಿ ಕೆಲಸ ಮಾಡ್ತವೆ. ರೋಬೋಗಳು ಮನುಷ್ಯರಿಗಿಂತ ವೇಗವಾಗಿ ಮತ್ತು ಆಕ್ಯುರೇಟ್ ಆಗಿ ಅಪಾಯಕಾರಿ ಮತ್ತು ಕಾಂಪ್ಲೆಕ್ಸ್ ಟಾಸ್ಕ್ ಗಳನ್ನ ಹ್ಯಾಂಡಲ್ ಮಾಡೋ ಸಾಮರ್ಥ್ಯ ಹೊಂದಿರ್ತವೆ. ರೋಬೋಗಳು ಕೆಲಸ ನಿರ್ವಹಿಸೋದಕ್ಕೆ ಅವುಗಳಲ್ಲಿನ ಸೆನ್ಸಾರ್ಸ್ ಹೆಲ್ಪ್ ಮಾಡ್ತವೆ. ರೋಬೋಗಳಲ್ಲಿ ಕ್ಯಾಮೆರಾ, ಇನ್ಫ್ರಾರೆಡ್ ಸೆನ್ಸಾರ್ಸ್, ಅಲ್ಟ್ರಾಸೋನಿಕ್ ಸೆನ್ಸಾರ್ಸ್, ಟಚ್ ಸೆನ್ಸಾರ್ಸ್, ಈ ರೀತಿ ಅನೇಕ ಸೆನ್ಸಾರ್ಗಳನ್ನು ಅಳವಡಿಸಿರ್ತಾರೆ. ರೋಬೋಗಳಲ್ಲಿನ ಆಕ್ಟಿವೇಟರ್ಸ್ ಅವುಗಳ ಮಸಲ್ಸ್ ರೀತಿ ವರ್ಕ್ ಆಗುತ್ತೆ. ಇವುಗಳನ್ನೆಲ್ಲ ರೋಬೋಗಳಲ್ಲಿ ಮೆದುಳಿನ ರೀತಿ ಕೆಲಸ ಮಾಡೋ ಮೈಕ್ರೋ ಕಂಟ್ರೋಲರ್ ಅಥವಾ ಕಂಪ್ಯೂಟರ್ ನಿಯಂತ್ರಣ ಮಾಡುತ್ತೆ. ಈ ಮೆದುಳಿಗೆ ಯಾವ ಕೆಲಸ ಮಾಡಬೇಕು ಅನ್ನೋದನ್ನ ಮೊದಲೇ ಕಂಪ್ಯೂಟರ್ ಪ್ರೋಗ್ರಾಂಗಳ ಮೂಲಕ ಫೀಡ್ ಮಾಡಿರ್ತಾರೆ. ಎಐ ಮತ್ತು ರೋಬೋಟ್ಗೂ ಏನು ವ್ಯತ್ಯಾಸ ಅಂತ ನೋಡೋದಾದ್ರೆ, ರೋಬೋಟ್ ಒಂದು ಫಿಸಿಕಲ್ ಮಷಿನ್, ಎಐ ಒಂದು ಸಾಫ್ಟ್ವೇರ್. ಎಐಗಳು ಸ್ವತಃ ಯೋಚನೆ ಮಾಡ್ತವೆ, ಹೊಸದನ್ನ ಕಲ್ತ್ಕೊಳ್ತವೆ, ಜೊತೆಗೆ ತಾವೇ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವನ್ನ ಹೊಂದಿರ್ತವೆ. ಆದರೆ ರೋಬೋಗಳು ಹಾಗಲ್ಲ. ಇವು ತಮಗೆ ನೀಡಿದ ಸ್ಪೆಸಿಫಿಕ್ ಟಾಸ್ಕ್ ಅನ್ನ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರ್ತವೆ. ಇಲ್ಲಿ ಎಐ ಇಲ್ಲದೆ ರೋಬೋಟ್ ಇರಬಹುದು, ಹಾಗೂ ರೋಬೋಟ್ ಇಲ್ಲದೆ ಎಐ ಒಂದೇ ಕೂಡ ಇರಬಹುದು. ಆದರೆ ಎರಡನ್ನು ಒಟ್ಟಿಗೆ ಸೇರಿಸಿದ್ರೆ ಇನ್ನು ಎಕ್ಸ್ಟ್ರಾರ್ಡಿನರಿ ಬುದ್ಧಿವಂತ ರೋಬೋಗಳು ತಯಾರಾಗ್ತವೆ. ಇವು ಹೊಸದಾಗಿ ಯೋಚಿಸಿ ಕೆಲಸ ಮಾಡೋ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತವೆ. ಆದರೆ ಇವುಗಳು ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜ್ ನಲ್ಲಿವೆ. ಎಐಗೆ ಚಾಟ್ ಜಿಪಿಟಿ, ಸೆಲ್ಫ್ ಡ್ರೈವಿಂಗ್ ಕಾರ್ ನಲ್ಲಿ ಬಳಸೋ ಎಐ ಸಿಸ್ಟಮ್ಗಳು ಬೆಸ್ಟ್ ಎಕ್ಸಾಂಪಲ್.
ಹಾಗೆ ಫ್ಯಾಕ್ಟರಿಯಲ್ಲಿ ಬಳಸುವ ರೋಬೋಟಿಕ್ ಆರ್ಮ್, ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್, ಮಸ್ಕ್ರಾ ಹ್ಯೂಮನಾಯ್ಡ್ ರೋಬೋಟ್ ರೋಬೋಗಳಿಗೆ ಎಕ್ಸಾಂಪಲ್. ಎಲ್ಲೆಲ್ಲೂ ರೋಬೋ ದರ್ಬಾರ್. ರೋಬೋಗಳು ವಿವಿಧ ವಲಯಗಳಲ್ಲಿ ಆಲ್ರೆಡಿ ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸಿವೆ. ಮೊದಲನೇದಾಗಿ ಉತ್ಪಾದನಾ ಮತ್ತು ಕೈಗಾರಿಕಾ ವಲಯ. ಈ ಕ್ಷೇತ್ರದಲ್ಲಿ ಅಸೆಂಬ್ಲಿ ಲೈನ್ ವರ್ಕ್, ವೆಲ್ಡಿಂಗ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಕೆಲಸಗಳನ್ನು ರೋಬೋಗಳು ಅತಿ ಹೆಚ್ಚು ರಿಪ್ಲೇಸ್ ಮಾಡಲಿವೆ. ಎರಡನೇದಾಗಿ ವೇರ್ ಹೌಸ್ ಮತ್ತು ಲಾಜಿಸ್ಟಿಕ್ಸ್. ಇಲ್ಲಿ ವಸ್ತುಗಳ ವಿಂಗಡಣೆ, ಪ್ಯಾಕಿಂಗ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಲೋಡಿಂಗ್, ಅನ್ಲೋಡಿಂಗ್ ನಂತ ಕೆಲಸಗಳು ರೋಬೋಗಳ ಪಾಲಾಗ್ತಾ ಇದ್ದಾವೆ. ಉದಾಹರಣೆಗೆ ಅಮೆಜಾನ್ ತನ್ನ ವೇರ್ ಹೌಸ್ಗಳಲ್ಲಿ ರೋಬೋಟಿಕ್ ಆರ್ಮ್ ಮತ್ತು ಆಟೋನಮಸ್ ಮೊಬೈಲ್ ರೋಬೋಗಳನ್ನು ಬಳಸ್ತಾ ಇದೆ. ಮೂರನೇದಾಗಿ ವೈದ್ಯಕೀಯ ವಲಯ. ಈ ಕ್ಷೇತ್ರಕ್ಕೆ ರೋಬೋಗಳು ಒಂದು ರೀತಿ ವರ ಅಂತಾನೆ ಹೇಳ್ಬೋದು. ಇಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಉದ್ಯೋಗ ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿರೋ ವೈದ್ಯರ ಮತ್ತು ಮೆಡಿಕಲ್ ಸಿಬ್ಬಂದಿಯ ಕೌಶಲ್ಯ ಅಥವಾ ಅವರ ಎಫಿಷಿಯನ್ಸಿ ಇನ್ನಷ್ಟು ಚೆನ್ನಾಗಿ ಆಗ್ತಾ ಇದೆ. ಶಸ್ತ್ರಚಿಕಿತ್ಸೆಗೆ ಮುಂಚೆ ಕುಯ್ದು ಕತ್ತರಿಸಿ ಮಾಡೋ ಜಾಗದಲ್ಲೆಲ್ಲ ಈಗ ರೋಬೋಗಳ ಮೂಲಕ ಸಣ್ಣ ಯಂತ್ರಗಳನ್ನು ಒಳಗೆ ಕಳಿಸಿ ಯಂತ್ರೋಪಕರಣಗಳಲ್ಲಿ ಮಾನಿಟರ್ ಮಾಡಿಕೊಂಡು ಶಸ್ತ್ರಚಿಕಿತ್ಸೆ ಅದೇ ವೈದ್ಯರು ಮಾಡ್ತಿದ್ದಾರೆ. ಸೊ ರೋಗಿಗಳ ಜೀವ ಉಳಿಸೋಕೆ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗ್ತಾ ಇದೆ. ಇವುಗಳನ್ನ ಶಸ್ತ್ರಚಿಕಿತ್ಸೆ ಮತ್ತು ಡಯಾಗ್ನೋಸ್ಟಿಕ್ಗೆ ಆಲ್ರೆಡಿ ಬಳಸಲಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ಫುಡ್ ಮತ್ತು ಹಾಸ್ಪಿಟಾಲಿಟಿ, ಮಿಲಿಟರಿ, ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಹೀಗೆ ಎಲ್ಲಾ ಕಡೆ ರೋಬೋಗಳು ವೇಗವಾಗಿ ನುಗ್ತಾ ಇದಾವೆ. ಸ್ನೇಹಿತರೆ, ನೀವು ತೆಗೆದುಕೊಳ್ಳೋ ಒಂದೊಂದು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮಗೆ ದೊಡ್ಡ ಶಕ್ತಿ. ಇದರಿಂದ ನಾವು ಇನ್ನಷ್ಟು ಎಕ್ಸ್ಕ್ಲೂಸಿವ್ ವರದಿ, ಗಾಢ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರೋಕೆ ಸಾಧ್ಯ ಆಗುತ್ತೆ. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಕೂಡ ಅಲ್ಲಿ ಮೆಂಬರ್ಸ್ಗೆ ಮಾತ್ರ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಾವು ಹಾಕೋ ಯಾವುದೇ ಆಡ್ಸ್ ಇರುವುದಿಲ್ಲ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ವಿಡಿಯೋ ಕೆಳಗಿದೆ ಕ್ಲಿಕ್ ಮಾಡಿ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಶಕ್ತಿ. ರೋಬೋಗಳ ಹಿಂದೆ ಬಿದ್ದಿರೋದು ಯಾಕೆ? ಇತ್ತೀಚೆಗೆ ಕಂಪನಿಗಳು ತಮ್ಮ ಕೆಲಸದಲ್ಲೇ ಹೆಚ್ಚೆಚ್ಚು ರೋಬೋಗಳನ್ನ ನಿಯೋಜನೆ ಮಾಡಿಕೊಳ್ತಿವೆ. ಅದಕ್ಕೆ ಒಂದಿಷ್ಟು ಕಾರಣಗಳಿವೆ. ಮೊದಲನೇದಾಗಿ ಎಫಿಷಿಯನ್ಸಿ. ರೋಬೋಗಳು ಆಯಾಸವಿಲ್ಲದೆ ನಿರಂತರವಾಗಿ ಕೆಲಸ ಮಾಡ್ತವೆ. ಮನುಷ್ಯರಂತೆ ಇವುಗಳಿಗೆ ವಿರಾಮ, ನಿದ್ದೆ, ರಜಾ ದಿನಗಳ ಅವಶ್ಯಕತೆ ಇಲ್ಲ. ತಮಗೆ ವಹಿಸಿದ ಕೆಲಸವನ್ನ 24/7 ನಿರಂತರವಾಗಿ ಮಾಡ್ತಲೇ ಇರ್ತವೆ. ಇದರಿಂದ ಕಂಪನಿಗಳು ಹೈ ಪ್ರೊಡಕ್ಷನ್ ಡಿಮಾಂಡ್ ನ ಮೀಟ್ ಮಾಡೋಕೆ ಸಾಧ್ಯ ಆಗುತ್ತೆ. ಡಿಲೇ ಇಲ್ಲದೆ ವಸ್ತುಗಳನ್ನ ವೇಗವಾಗಿ ಡೆಲಿವರ್ ಮಾಡಬಹುದು. ಎರಡನೇದಾಗಿ ಅಕ್ಯುರಸಿ. ರೋಬೋಗಳನ್ನ ಬಳಕೆ ಮಾಡೋದ್ರಿಂದ ಹ್ಯೂಮನ್ ಎರರ್, ಮನುಷ್ಯರಿಂದ ಆಗೋ ತಪ್ಪುಗಳನ್ನ ಕಮ್ಮಿ ಮಾಡೋಕೆ ಸಾಧ್ಯ ಆಗುತ್ತೆ. ಮನುಷ್ಯರು ಆಯಾಸ ಆದಾಗ ಅಥವಾ ರಾಂಗ್ ಕ್ಯಾಲ್ಕುಲೇಷನ್ ಮಾಡಿದಾಗ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ರೋಬೋಗಳು ಹಾಗಲ್ಲ, ಸುಸ್ತೇ ಆಗಲ್ಲ. ಅವಕ್ಕೆ ಚಾರ್ಜ್ ಮಾಡ್ತಿದ್ರೆ ಆಯ್ತು. ಎಂಜಿನಿಯರ್ಸ್ ಏನ್ ಪ್ರೋಗ್ರಾಮ್ ಮಾಡಿರ್ತಾರೋ ಹಾಗೆ ನಿರಂತರವಾಗಿ ಸೌದು ಹೋಗೋ ತನಕ ಕೆಲಸ ಮಾಡ್ತಾನೆ ಇರ್ತವೆ. ಇದರಿಂದ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗೋದ್ರ ಜೊತೆಗೆ ವೇಸ್ಟ್ ಕೂಡ ಕಮ್ಮಿ ಆಗುತ್ತೆ. ಮೂರನೇದು ಆರ್ಥಿಕ ಲಾಭ. ರೋಬೋಗಳು ಕಂಪನಿಗಳಿಗೆ ಲಾಂಗ್ ಟರ್ಮ್ ನಲ್ಲಿ ಭಾರಿ ಲಾಭ. ಒಂದು ಸರಿ ಇನ್ವೆಸ್ಟ್ ಮಾಡಿ ರೋಬೋಟ್ಸ್ ಅನ್ನ ನಿಯೋಜನೆ ಮಾಡಿಕೊಂಡ್ರೆ ನಂತರ ಸ್ಯಾಲರಿ, ಇನ್ಶೂರೆನ್ಸ್, ಪೆನ್ಷನ್, ಟ್ರೈನಿಂಗ್, OT ಖರ್ಚು ಕಂಪನಿಗೆ ಉಳಿದು ಹೋಗುತ್ತೆ. ಇದರಿಂದ ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ ಏರಿಕೆಯಾಗುತ್ತೆ. ನಾಲ್ಕನೇದಾಗಿ ಸೇಫ್ಟಿ. ಕೆಲವೊಂದು ಕೆಲಸಗಳು ಮನುಷ್ಯರಿಗೆ ಹಾನಿಕಾರಕ. ಉದಾಹರಣೆಗೆ ವಿಷಕಾರಿ ಅನಿಲಗಳಿಗೆ ಎಕ್ಸ್ಪೋಸ್ ಆಗೋದು, ಅತಿ ಹೆಚ್ಚು ಬಿಸಿ ಅಥವಾ ಭಾರ ಎತ್ತುವಂತ ಕೆಲಸಗಳು. ಇಂಥ ಕಡೆಯಲ್ಲೆಲ್ಲ ರೋಬೋಗಳು ಬಹಳ ಯೂಸ್ಫುಲ್ ಆಗಿ ಕೆಲಸ ಮಾಡ್ತಿದ್ದಾವೆ. ರೋಬೋಟ್ಸ್ಗೆ ಇರೋ ಅಡೆತಡೆ. ಸದ್ಯಕ್ಕೆ ರೋಬೋಗಳಿಗೆ ಒಂದಿಷ್ಟು ಲಿಮಿಟೇಷನ್ಸ್ ಇವೆ. ಅದರಲ್ಲೂ ಮುಖ್ಯವಾಗಿ ರೋಬೋಗಳಲ್ಲಿ ಬಳಸೋ ಸೆನ್ಸಾರ್ಸ್ ಮಾನವನ ಇಂದ್ರಿಯಗಳಷ್ಟು ಪರ್ಫೆಕ್ಟ್ ಆಗಿ ಗ್ರಹಿಕೆ ಮಾಡುವಲ್ಲಿ ವಿಫಲವಾಗ್ತವೆ. ಅದರಲ್ಲೂ ವಾಸನೆ, ರುಚಿ ಮತ್ತು ಸೂಕ್ಷ್ಮ ದೃಷ್ಟಿ ಹಾಗೂ ಸೂಚನೆಗಳನ್ನ ಸೆನ್ಸ್ ಮಾಡೋಕೆ ಸದ್ಯಕ್ಕೆ ರೋಬೋಗಳಿಗೆ ಆಗ್ತಾ ಇಲ್ಲ. ಮುಂದಾಗಬಹುದು. ರೋಬೋಗಳು ಒಂದು ಕಾನ್ಸ್ಟೆಂಟ್ ಕೆಲಸವನ್ನ ಆರಾಮಾಗಿ ಮಾಡ್ತಿದ್ದಾವೆ ಸದ್ಯಕ್ಕೆ. ಆದ್ರೆ ಅನ್ಪ್ರಿಡಿಕ್ಟಬಲ್ ಕೆಲಸಗಳು ಎದುರಾದಾಗ ಈಗಿನ ರೋಬೋಗಳು ಸದ್ಯಕ್ಕೆ ಸ್ಟ್ರಗಲ್ ಮಾಡ್ತಿವೆ. ಅನಿರೀಕ್ಷಿತ ಸಮಸ್ಯೆ ಎದುರಾದಾಗಲೂ ಕೂಡ ಕೆಲಸವನ್ನ ನಿಲ್ಲಿಸ್ಬಿಡೋದು, ಎರರ್ ಆಗೋದೆಲ್ಲ ಆಗ್ತಾ ಇದೆ. ರೋಬೋಗಳು ಜಸ್ಟ್ ರೂಲ್ಸ್ ನ ಫಾಲೋ ಮಾಡ್ತಿವೆ. ರೋಬೋಗಳಿಗೆ ಯಾವುದೇ ಎಮೋಷನಲ್ ಇಂಟೆಲಿಜೆನ್ಸ್ ಸದ್ಯಕ್ಕಿಲ್ಲ. ಇವೆಲ್ಲ ಸದ್ಯಕ್ಕೆ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ಆಲ್ರೆಡಿ ಈ ವಿಚಾರದಲ್ಲೂ ಕೂಡ ಕೆಲಸ ನಡೀತಾ ಇದೆ. ಇನ್ನು ಕೆಲವೇ ದಿನಗಳು ಮಾತ್ರ ಇದು ಕೂಡ ಆಗ ಹೋಗುತ್ತೆ. ರೋಬೋಗಳಿಗೆ ಕ್ರಿಯೇಟಿವ್ ಮತ್ತು ಇನೋವೇಟಿವ್ ಐಡಿಯಾಗಳನ್ನ ಕೊಡೋ ಸಾಮರ್ಥ್ಯ ನಿಧಾನಕ್ಕೆ ಬರೋಕೆ ಶುರು ಆಗಿದೆ. AI ರೋಬೋಗಳನ್ನ ಕೂಡ ಅಡ್ವಾನ್ಸ್ಡ್ ಮಾಡೋಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ವೆರಿ ಸೂನ್, 16 ವರ್ಷ ಅಲ್ಲ, ಇನ್ನು 1-2 ವರ್ಷಗಳಲ್ಲೇ ಇದು ಕೂಡ ಆಗ ಹೋಗೋ ಈ ಎಲ್ಲ ಸಾಧ್ಯತೆ ನಮ್ಮ ಕಣ್ಣು ಮುಂದೆ ಇದೆ. ಅವಾಗ ಜಾಬ್ ಮಾರ್ಕೆಟ್ ನಲ್ಲಿ ಈ ಟೆಕ್ನಾಲಜಿ ಮತ್ತು ಮನುಷ್ಯರ ಸಂಬಂಧದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ನಾವು ನೋಡೋಕೆ ಸಿಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ನೀವು ಕೂಡ ಅದನ್ನ ಕನ್ಸಿಡರ್ ಮಾಡಬಹುದು.
ಇಂತಹ ಉತ್ತಮ ಮಾಹಿತಿಗೆ ನೀವು ನಿಮ್ಮ ಬೆಂಬಲವನ್ನು ಕೊಡಬಹುದು. ಹಾಗೂ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಕೂಡ ಅದರಲ್ಲಿ ನಾವು ನೀಡ್ತಾ ಇದ್ದೀವಿ. ಆ ಮೆಂಬರ್ ಓನ್ಲಿ ವಿಡಿಯೋಗಳಲ್ಲಿ ನಮ್ಮ ಕಡೆಯಿಂದ ಹಾಕುವ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಕ್ಲೀನ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಆ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಅಲ್ಲಿ ಇರುತ್ತೆ. ನೀವು ಅದನ್ನು ಕನ್ಸಿಡರ್ ಮಾಡಬಹುದು. ಆಂಡ್ರಾಯ್ಡ್ ಯೂಸರ್ಸ್ಗೆ ಜಾಯಿನ್ ಬಟನ್ ಮೂಲಕ, ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಚೆಕ್ ಮಾಡಬಹುದು ಆಸಕ್ತರು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.